ಒಂದು ಊರಿನಲ್ಲಿ ಇಬ್ಬರಿಗೆ ಒಂದು ನಾಗರ ಹಾವು ಕಚ್ಚಿ ಸತ್ತೋಗ್ಬಿಡ್ತಾರಂತೆ. ಸೊ ಆ ಊರಿನಲ್ಲಿರೋರೆಲ್ಲ ಸೇರ್ಕೊಂಡು ಆ ಊರಲ್ಲಿ ಹೋಗ್ತಿದ್ದಂತ ಒಬ್ಬ ಋಷಿ ಮುನಿನ ಕರೆದು, ನೋಡಿ ಋಷಿ ಮುನಿಗಳೇ, ಇಬ್ರು ಹಾವು ಕಚ್ಚಿ ಸತ್ತೋಗಿದ್ದಾರೆ ಅಂತ ಹೇಳಿದಾಗ ಋಷಿ ಮುನಿಗಳು ಹೇಳ್ತಾರಂತೆ, ಏನ್ ಹೆದರ್ಕೋಬೇಡ, ನನ್ನಲ್ಲಿರುವಂತಹ ಶಕ್ತಿಯನ್ನು ಉಪಯೋಗ ಮಾಡಿ ನಾನು ಆ ಹಾವುಗಳ ಜೊತೆ ಮಾತಾಡಿ ಯಾರಿಗೂ ಕೂಡ ಕಚ್ಚದೇ ಇರೋ ತರ ಹೇಳ್ತೀನಿ ಅಂತ ಹೇಳ್ತಾರಂತೆ. ಸರಿ, ಅವರು ಋಷಿ ಮುನಿಗಳು ಆ ಹಾವುಗಳನ್ನೆಲ್ಲ ತಮ್ಮ ಒಂದು ಶಕ್ತಿಯಿಂದ ಅವ್ರ ಹತ್ರ ಮಾತಾಡ್ತಾರಂತೆ. ಮಾತಾಡಿ ಇನ್ನು ಮೇಲೆ ನೀವು ಯಾರೂ ಕೂಡ ಈ ಊರಿನಲ್ಲಿರುವಂತಹ ಜನಗಳಿಗೆ ಕಚ್ಚೋ ಹಾಗಿಲ್ಲ ಅಂತ. ಹಾವುಗಳು, ನೀವು ದೊಡ್ಡ ಶಿವಭಕ್ತರು, ನೀವ್ ಹೇಳ್ತಿದ್ದೀರಾ ಅಂದ್ಮೇಲೆ ಇಲ್ಲ ಅನ್ನಕ್ಕಾಗಲ್ಲ, ನಾವ್ ಯಾರಿಗೂ ಕಚ್ಚಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಋಷಿ ಮುನಿಗಳು ಹೋಗ್ತಾರೆ. ಒಂದ್ 2 ತಿಂಗಳಾದ್ಮೇಲೆ ಅವ್ರ ಆ ಊರಿಂದ ಹೋಗ್ತಿರ್ಬೇಕಾದ್ರೆ ಆ ಊರಲ್ಲಿರುವಂತ ಮಕ್ಕಳೆಲ್ಲ ಹಾವನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಕೊಂತ ಓಡಾಡ್ತಿರ್ತಾರಂತೆ. ಎಷ್ಟೋ ಜನ ಹಾವಿ ಜೊತೆ ಚೆಲ್ಲಾಟ ಆಡ್ತಿರ್ತಾರಂತೆ. ಒಂದಷ್ಟು ಹಾವು ಗಾಯ ಆಗಿ ಬಿದ್ದಿರುತ್ತಂತೆ. ಅವಾಗ ಹಾವು ಹತ್ರ ಹೋಗಿ ಕೇಳ್ತಾರಂತೆ, ಯಾಕೆ ನಿಮ್ ಪರಿಸ್ಥಿತಿ ಹೀಗಾಗಿದೆ ಅಂತ. ಎಲ್ಲ ನಿಮ್ಮಿಂದಾನೆ ಗುರುಗಳೇ, ನೀವು ಅವತ್ತು ಕಚ್ಚಬೇಡ ಅಂತ ಹೇಳಿದ್ರಿ, ನಮ್ಮನ್ನ ನೋಡಿದ್ರೆ ಇವರೆಲ್ಲ ತುಂಬಾ ಈಸಿಯಾಗಿ ತಗೊಂಡ್ಬಿಟ್ರು ಅಂತ. ಅವಾಗ ಗುರುಗಳು ಹೇಳ್ತಾರಂತೆ, ನಾನು ಕಚ್ಚಬೇಡ್ರಿ ಅಂತ ಹೇಳಿದೆ, ಬುಸ್ಕುಡ್ಬೇಡಿ ಅಂತ ಹೇಳಿಲ್ಲ.